ಆಪರೇಷನ್ ಫುಟ್ಪಾತ್ ಆಯಿತು ವೀಕ್ಷಕರೇ. ಈಗ ಅನಾಥ ವಾಹನಗಳ ವಿರುದ್ಧ ಸಮರವನ್ನು ಸಾರ್ತಾ ಇದೆ ಜಿಬಿಎ. ರಸ್ತೆ ಬದಿ ನಿಂತಹ ಅನಾಥ ವಾಹನಗಳ ವಿರುದ್ಧ ಜಿಬಿಎ ಈಗ ಸಮರವನ್ನು ಸಾರಿದೆ. ಹೀಗಾಗಿಯೇ ಯಾವ್ಯಾವ ವಾಹನಗಳು ಅನಾಥವಾಗಿ ರಸ್ತೆಯ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾವೆ, ಸುಮಾರು ದಿನಗಳಿಂದ ಧೂಳು ತಿಂತಾ ಇದೆ ಅಂತ ವಾಹನಗಳನ್ನು ಎತ್ಕೊಂಡು ಹೋಗ್ತಾರೆ ಜಿಬಿಎ ಅಧಿಕಾರಿಗಳು. ಇಂದಿನಿಂದ ಬೆಂಗಳೂರಿನಲ್ಲಿ ಜಿಬಿಎ ವಿಶೇಷ ಕಾರ್ಯಾಚರಣೆ ಆರಂಭವಾಗಲಿದೆ. ಅನಾಥ ವಾಹನಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಕ್ವೀನ್ಸ್ ರಸ್ತೆಯಿಂದ ವಾಹನಗಳನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ಶುರುವಾಗುತ್ತೆ. ಕೆಪಿಸಿಸಿ ಕಚೇರಿಯ ಬಳಿಯ ಶಿಫಾ ಆಸ್ಪತ್ರೆಯಿಂದ ವಾಹನಗಳನ್ನು ತೆರವು ಮಾಡಲಿಕ್ಕೆ ಈಗ ಜಿಬಿಎ ಮುಂದಾಗಿದೆ. ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಬೆಂಗಳೂರಿನಲ್ಲಿ ನಡೀತಾ ಇದೆ. ಜಿಬಿಎ ಮತ್ತು ಸಂಚಾರಿ ಪೊಲೀಸರ ಜಂಟಿ ಕಾರ್ಯಾಚರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ನೋಡಿ, ಈಗ ಇಷ್ಟು ದಿನಗಳ ಕಾಲ ರಸ್ತೆ ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡು ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡು ಅಂಗಡಿ ಮುಂಗಟ್ಟುಗಳನ್ನು ಹಾಕ್ಕೊಂಡಿದ್ದಂಥವರಿಗೆ ಬಿಸಿ ಮುಟ್ಟಿಸಿದ್ದಾಯಿತು. ನಗರದ ಬಹುತೇಕ ಕಡೆಗಳಲ್ಲಿ ಫುಟ್ಪಾತ್ಗಳನ್ನು ತೆರವು ಮಾಡುವ, ಒತ್ತುವರಿ ಆಗಿರ್ತಕ್ಕಂಥ ಸ್ಥಳಗಳನ್ನು ತೆರವು ಮಾಡುವಂಥ ಒಂದು ಕಾರ್ಯ ನಡೀತು. ಆದರೆ ಈಗ ಇನ್ನೊಂದು ವಿಚಾರಕ್ಕೆ ಕೈ ಹಾಕ್ತಾ ಇದೆ ಜಿಬಿಎ. ಅದೇನು ಅಂದರೆ, ಸುಮಾರು ದಿನಗಳಿಂದ ವಾಹನಗಳನ್ನು ನಿಲ್ಲಿಸ್ಬಿಟ್ಟಿರ್ತಾರೆ. ಅದು ಕಾರ್ ಆಗಿರ್ಬೋದು, ಟೂ ವೀಲರ್ ಆಗಿರ್ಬೋದು, ಸಣ್ಣ ಪುಟ್ಟ ಟಮ್ ವಾಹನ, ಮಿನಿ ಲಾರಿ. ಸೊ ಈ ರೀತಿಯಾಗಿ ವೆಹಿಕಲ್ಸನ್ನು ಹೆಂಗಂದ್ರೆ ಹಾಗೆ ನಿಲ್ಲಿಸಿರ್ತಾರೆ. ಸುಮಾರು ದಿನಗಳಿಂದ ಈ ರೀತಿಯಾಗಿ ಇದೆ. ಧೂಳು ತಿಂತಾ ಇರುತ್ತೆ ಆ ವೆಹಿಕಲ್ಲು ವೆದರ್ ಅದು ಓಡಿಸ್ಲಿಕ್ಕೆ ಕೆಪಬಲ್ ಆಗಿದೆಯೋ, ಅಥವಾ ಕೆಟ್ಟು ನಿಂತಿದೆಯಾ, ಅಥವಾ ಅವ್ರ ಮನೆ ಹತ್ರ ಜಾಗ ಇಲ್ಲ ಅಂತ ತಗೊಂಬಂದು ಇಲ್ಲ ಹಾಕಿದಾರಾ ಗೊತ್ತಿಲ್ಲ. ಅದನ್ನೇ ಅನಾಥ ವಾಹನಗಳು ಅಂತ ಕರೆಯಲಾಗ್ತಾ ಇರ್ತಕ್ಕಂಥದ್ದು. ಅಂಥ ವಾಹನಗಳನ್ನು ಜಿಬಿಎ ಅಧಿಕಾರಿಗಳು ತಗೊಂಡೋಗ್ತಾರೆ, ಟೋಯಿಂಗ್ ಮೂಲಕ ತಗೊಂಡೋಗ್ಬಿಡ್ತಾರೆ. ಯಾಕೆಂದರೆ ಎಷ್ಟೋ ಕಡೆಗಳಲ್ಲಿ ಸರಾಗವಾಗಿ ಪಾದಚಾರಿಗಳು ಓಡಾಡಲಿಕ್ಕೆ ಸಾಧ್ಯವಾಗದ, ಅಥವಾ ವಾಹನಗಳೇ ಬಹಳ ಈಸಿಯಾಗಿ ಮೂವ್ಮೆಂಟ್ ಆಗದ ರೀತಿಯಲ್ಲಿ ಒಂದಷ್ಟು ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ರಸ್ತೆಯ ಎರಡೂ ಕಡೆಗಳಲ್ಲಿ ಸಾಧ್ಯ ಆದರೆ ಒಂದು ಕಡೆಯಲ್ಲಿ ಲೈನು ನಿಲ್ಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಯಾರೋ ಒಬ್ಬರು ತಂದು ಹಾಕಿದ್ರು ಕಾರು ಅಂದರೆ ಹಂಗಿರಲ್ಲ. ಒಬ್ಬರು ತಂದು ಹಾಕಿದ್ರು ಅಂದರೆ ಅವ್ರನ್ನ ನೋಡ್ಕೊಂಡು ಇನ್ನೊಂದಷ್ಟು ಜನ ತಗೊಂಬಂದು ನಿಲ್ಸ್ಕೊಂಡಿರ್ತಾರೆ ಲೈನಾಗಿ. ರಸ್ತೆಯ ಉದ್ದಕ್ಕೂ ಸಾಲಾಗಿ ವೆಹಿಕಲ್ಸ್ಗಳನ್ನು ಅಥವಾ ಕಾರ್ಗಳನ್ನು ನಿಲ್ಲಿಸಿ ಹೋಗಿರ್ತಾರೆ. ಆ್ಯಕ್ಚುಲಿ ಅಂಥ ಜಾಗದಲ್ಲಿ ಒಂದು ದಿನ ಅಲ್ಲ, ಒಂದು ಗಂಟೆ ನಿಲ್ಲಿಸೋದೇ ತಪ್ಪು. ಅಂಥದ್ರಲ್ಲಿ ತಿಂಗಳಾನುಗಟ್ಟಲೆ ಹಾಗೆ ಬಿದ್ದಿರ್ತವೆ ಆ ಗಾಡಿಗಳು. ಅದಕ್ಕೆ ಯಾರು ಅಪ್ಪ ಅಮ್ಮ ಯಾರು ಆ ಗಾಡಿಗೆ ಅನ್ನೋದೇ ಗೊತ್ತಾಗಲ್ಲ. ಧೂಳು ತಿಂತಾ ಇರುತ್ತೆ, ಮರದ ಎಲೆಗಳೆಲ್ಲ ಬಿದ್ದು ಹೋಗಿರುತ್ತೆ. ಸೊ ಅಂಥ ವೆಹಿಕಲ್ಗಳನ್ನು ಟೋಯಿಂಗ್ ಮಾಡ್ಕೊಂಡು ತಗೊಂಡೋಗ್ತಾರೆ ಈಗ ಜಿಬಿಎ ಅಧಿಕಾರಿಗಳು. ಸೊ ಯಾರಾದರೂ ಈ ಸುದ್ದಿನ ನೋಡ್ತಾ ಇರೋರು ಅಂಥ ವೆಹಿಕಲ್ಸ್ನ ನೀವೇನಾದರೂ ನಿಲ್ಸ್ಕೊಂಡಿದ್ರೆ ಹೋಗಿ ತಗೊಂಡು ಹೋಗ್ಬಿಡಿ, ಅಲ್ಲಿಂದ ತೆಗೆದುಬಿಡಿ ಗಾಡಿನ. ಇಲ್ಲ ಅಂದರೆ ನೆಕ್ಸ್ಟ್ ಅದು ಎಲ್ಲಿ ಹೋಗಿ ಬಿದ್ದಿರುತ್ತೋ ಹೇಳೋಕ್ಕಾಗೋದಿಲ್ಲ. ಸೊ ಈಗ ಒಂದು ಕಡೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿರುವಂಥದ್ದು, ಮಗದೊಂದು ಕಡೆ ಯಾರೆಲ್ಲ ಫುಟ್ಪಾತ್ ಒತ್ತುವರಿಯನ್ನು ಮಾಡ್ಕೊಂಡು ಅಂಗಡಿ ಮುಂಗಟ್ಟುಗಳನ್ನು ಹಾಕ್ಕೊಂಡಿದ್ರು ಅವ್ರಿಗೆ ಬಿಸಿ ಮುಟ್ಟಿಸಿ ಅವರ ಅಂಗಡಿಗಳನ್ನೆಲ್ಲ ತೆರವು ಮಾಡಿದ್ದಾರೆ. ಏನೇನು ಮತ್ತು ಈ ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡು ಪಾರ್ಕಿಂಗ್ ಮಾಡ್ಕೊಂಡಿದ್ದಂತಹ ಪಾರ್ಕಿಂಗ್ದಾರರಿಗೆ, ಅಂದರೆ ಏನು ಓನರ್ಸ್ ಇದ್ದಾರೆ, ವೆಹಿಕಲ್ ಓನರ್ಸ್ ಇದ್ದಾರೆ, ಅವ್ರಿಗೂ ಸಹ ಬಿಸಿ ಮುಟ್ಟಿಸುವಂಥದ್ದು ಕಾರ್ಯವನ್ನು ನಡೆಸಲಾಗಿರುವಂಥದ್ದು. ಈಗ ಈ ಸರದಿ ಎಲ್ಲೆಲ್ಲಿ ಸುಮ್ಮನೆ ಗಾಡಿಗಳನ್ನು ನಿಲ್ಲಿಸ್ಕೊಂಡಿದ್ದಾರೋ ಅದನ್ನು ಜಪ್ತಿ ಮಾಡುವಂಥ ಒಂದು ಕೆಲಸವನ್ನು ಇವತ್ತಿನಿಂದ ಜಿಬಿಎ ಅಧಿಕಾರಿಗಳು ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ಲೈವಲ್ಲಿ ಕನೆಕ್ಟ್ ಆಗಿದ್ದಾರೆ. ಓಕೆ ಹನುಮಂತರಾಜು, ಸೊ ಎಲ್ಲಿಂದ ಆರಂಭ ಆಗ್ತಾ ಇದೆ ಈ ಒಂದು ಕಾರ್ಯ? ಆಮೇಲೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸನ್ನು ಕೊಡುವಂಥ ಕಾರ್ಯ ನಡೆಯುತ್ತೋ ಅಥವಾ ಏಕಾಏಕಿಯಾಗಿ ಅದನ್ನು ತಗೊಂಡು ಹೋಗ್ತಾರೆ ಹೇಗೆ ಅಂತ ಹನುಮಂತರಾಜು? ಶಿವು, ಈಗಾಗಲೇ ಜಿಬಿಎ ಅಧಿಕಾರಿಗಳು ಫುಟ್ಪಾತ್ ತೆರವು ಕಾರ್ಯಾಚರಣೆ ಈಗ ಮುಂದುವರಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿನ್ನೆಲೆಯಲ್ಲಿ ಮತ್ತೊಂದು ಕಾರ್ಯಾಚರಣೆಗೂ ಕೂಡ ಈಗ ಜಿಬಿಎ ಅಧಿಕಾರಿಗಳು ಹಾಗೂ ಸಂಚಾರಿ ಪೊಲೀಸ್ ಠಾಣಾ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಎಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಇತರ ರಸ್ತೆಗಳಲ್ಲಿ ಎಲ್ಲಿ ಅನಾಥ ವಾಹನಗಳು ನಿಂತಿರ್ತಾವಲ್ವಾ, ಆ ಅನಾಥ ವಾಹನಗಳ ತೆರವಿಗೆ ಈಗ ಜಂಟಿ ಕಾರ್ಯಾಚರಣೆ ಪ್ರಾರಂಭ ಮಾಡಲಾಗಿದೆ. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಕೆಪಿಸಿಸಿ ಕಚೇರಿಯ ಕ್ವೀನ್ಸ್ ರಸ್ತೆ ಮುಂಭಾಗ ಇರ್ತಕ್ಕಂಥ ಶಿಫಾ ಕ್ಲಿನಿಕ್ ಮುಂಭಾಗದಲ್ಲಿ ಇಂದು 9:30 ಸರಿಸುಮಾರು 9:15 ಜಂಟಿ ಕಾರ್ಯಾಚರಣೆ ಆರಂಭವಾಗುತ್ತೆ. ಅಲ್ಲಿರ್ತಕ್ಕಂಥ ಅನಾಥ ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸುವ ಮೂಲಕ ಸುಮಾರು 7 ದಿನಗಳ ನೋಟಿಸ್ ಅಂಟಿಸಿ ಗಡುವನ್ನು ನೀಡಲಾಗುತ್ತೆ. ಯಾವುದೇ ಅದರ ಮಾಲೀಕರು ಬಂದು ಅದನ್ನು ತೆರವುಗೊಳಿಸಬಹುದು. ಒಂದು ವೇಳೆ ಯಾರಾದರೂ ಮಾಲೀಕರು ಬರದೇ ಹೋದಲ್ಲಿ ಅದನ್ನು ತೆರವುಗೊಳಿಸಿ ಮುಂದಿನ ದಿನಗಳಲ್ಲಿ ಅದನ್ನು ನಿಯಮಾನುಸಾರ ಹರಾಜು ಮಾಡೋದಕ್ಕೆ ಜಿಬಿಎ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಎಲ್ಲ ಒಂದು ಕಡೆ ಸಂಚಾರಿ ಪೊಲೀಸರು ಹಾಗೂ
ಜಿಬಿಎ ಅಧಿಕಾರಿಗಳ ಈ ನಡೆಗೆ ಪ್ರಶಂಸೆ ಕೂಡ ವ್ಯಕ್ತವಾಗಿದೆ. ಬೆಂಗಳೂರಿನ ಸಂಚಾರ ದಟ್ಟಣೆ ಹಾಗೂ ಏನು ಟ್ರಾಫಿಕ್ ಸಮಸ್ಯೆಯಿಂದ ಆಗ್ತಿತ್ತು, ಪ್ರಮುಖ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಈ ಅನಾಥ ವಾಹನಗಳನ್ನ ಬಿಟ್ಟು ಹೋಗ್ತಿದ್ರು. ಈ ನೆಲೆಯಲ್ಲಿ ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲು ಹಾಗೂ ಟ್ರಾಫಿಕ್ ಅನ್ನು ನಿಯಂತ್ರಿಸಲು ಈ ಒಂದು ಕ್ರಮ ಎಲ್ಲ ಒಂದ್ ಕಡೆ ಪ್ರಶಂಸೆ ಆಗ್ತಿದೆ. ಶಿವು. ಓಕೆ, ಥ್ಯಾಂಕ್ ಯು ಹನುಮಂತರಾಜು ಡೀಟೇಲ್ಸ್ಗೆ.